ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸನಾತನ ಧರ್ಮ ಹಾಗೂ ಆಚಾರ ವಿಚಾರದಲ್ಲಿ ಪ್ರತಿ ತಿಂಗಳಿಗೂ ಒಂದೊಂದು ಮಹತ್ವ ಇದೆ, ಒಂದೊಂದು ವಿಶೇಷತೆ ಕೂಡ ಇದೆ. ಅದರಲ್ಲೂ ಶ್ರಾವಣ ಮಾಸ ತಿಂಗಳುಗಳಲ್ಲೇ ಹೆಚ್ಚು ಪವಿತ್ರ ಅನ್ನೋ ನಂಬಿಕೆ ಶತಶತಮಾನಗಳಿಂದಲೂ ಇದೆ. ಈ ಮಾಸದಲ್ಲಿ ವ್ರತ, ಪೂಜೆ, ಪುನಸ್ಕಾರಗಳನ್ನು ಮಾಡಿದರೆ ಬಯಸಿದ್ದು ದೊರಕುತ್ತೆ ಅಂತಾನೆ ಹೇಳಲಾಗುತ್ತೆ. ಅದರಲ್ಲೂ ಶಿವನ ಕೃಪೆ ಸಂಪೂರ್ಣ ಪ್ರಾಪ್ತಿಯಾಗುತ್ತೆ. ಇನ್ನು ಧಾರ್ಮಿಕ ಕಾರ್ಯಗಳು, ಹಬ್ಬಗಳು ಸಾಲು ಸಾಲಾಗಿ ಇದೇ ಮಾಸದಲ್ಲೇ ಬರುತ್ತೆ. ಇದರಿಂದ ಈ ತಿಂಗಳ ಎಲ್ಲ ದಿನಗಳು ಶುಭವೇ ಆಗಿದೆ. ಅಷ್ಟೇ ಅಲ್ಲದೆ ಮೊದಲನೆಯ ಬಾರಿಗೆ ಯಾವುದಾದ್ರೂ ಕೆಲಸವನ್ನ ಆರಂಭಿಸಲು ಇದು ಪ್ರಶಸ್ತವಾದ ತಿಂಗಳು ಅಂತಾನೆ ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ನಡೆಯೋ ಜಪ, ತಪ, ವ್ರತ, ನಿಯಮ, ಪೂಜಾ ಅನುಷ್ಠಾನ, ಪ್ರವಚನ, ಪುಣ್ಯಕ್ಷೇತ್ರಗಳ ದರ್ಶನ ಇವುಗಳನ್ನ ಈ ಮಾಸದಲ್ಲಿ ಮಾಡಿದ್ರೆ ಉತ್ತಮ ಫಲ ದೊರಕುತ್ತೆ. ಅದರಲ್ಲೂ ಪರಶಿವನ ಆರಾಧನೆ, ಕುಬೇರ, ಮಹಾಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಸಾಕಷ್ಟು ಫಲಾನುಫಲಗಳು ಸಿಗುತ್ತವೆ. ಮೊದಲಿಗೆ ಪರಶಿವನ ಆರಾಧನೆ ಬಗ್ಗೆ ತಿಳಿಯೋಣ. ಶ್ರಾವಣ ಮಾಸದಲ್ಲಿ ಶಿವನ ಪೂಜೆಗೆ ಸಾಕಷ್ಟು ವಿಶೇಷತೆ ಇದೆ. ಈ ಮಾಸದ ಪ್ರತಿ ಸೋಮವಾರವನ್ನು ಶ್ರಾವಣ ಸೋಮವಾರ ಅಂತಾನೆ ಕರೆಯಲಾಗುತ್ತೆ. ಅಂದು ಶಿವನ ದೇವಾಲಯಗಳಲ್ಲಿ ಹಾಲಿನ ಅಭಿಷೇಕ ಮತ್ತು ಬಿಲ್ವಾರ್ಚನೆಗೆ ಆದ್ಯತೆ ನೀಡಲಾಗುತ್ತೆ. ಭಕ್ತರು ಈ ದಿನಗಳಲ್ಲಿ ವ್ರತ, ಶಿವನ ಪೂಜೆ, ಧ್ಯಾನ ಮಾಡುತ್ತಾ ಸೂರ್ಯಾಸ್ತದವರೆಗೆ ಉಪವಾಸವಿದ್ದು ದಾನ, ಧರ್ಮ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಇದರ ಬಗ್ಗೆ ಶಿವಪುರಾಣದಲ್ಲೂ ಉಲ್ಲೇಖ ಮಾಡಲಾಗಿದೆ. ಶ್ರಾವಣ ಸೋಮವಾರದ ಉಪವಾಸದಂದು ಶಿವಭಕ್ತರು ನೀರನ್ನ ಹೊರತುಪಡಿಸಿ ಬೇರೆ ಯಾವ ಆಹಾರ ಪದಾರ್ಥಗಳನ್ನ ಸೇವಿಸುವಂತಿಲ್ಲ. ಸೂರ್ಯಾಸ್ತದ ನಂತರ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರಹಿತ ಆಹಾರ ಸೇವಿಸೋದರ ಮೂಲಕ ಉಪವಾಸ ಅಂತ್ಯ ಮಾಡಬೇಕು. ಅದರಲ್ಲೂ ಶ್ರಾವಣ ಮಾಸದ ಮೊದಲ ಸೋಮವಾರ ತಪ್ಪದೆ ಭಗವಾನ್ ಶಿವನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು. ಮುಂಜಾನೆಯೇ ಸ್ನಾನ ಮಾಡಿ ಶಿವನ ದೇವಾಲಯಕ್ಕೆ ಹೋಗಿ ನಂತರ ಶಿವ ಮತ್ತು ಪಾರ್ವತಿ ಹಾಗೆ ನಂದಿಗೆ ಗಂಗಾಜಲ ಅರ್ಪಿಸಬೇಕು. ಜೊತೆಗೆ ಶಿವಲಿಂಗಕ್ಕೆ ಶ್ರೀಗಂಧ, ಬಿಲ್ವಪತ್ರೆ, ದಾತುರ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಸಿಹಿಯಾದ ನೈವೇದ್ಯ ನೀಡಬೇಕು. ಇನ್ನು ಈ ಮಾಸದಲ್ಲಿ ಶಿವನ ಪೂಜೆ ಮಾಡುವಾಗ ರುದ್ರಾಕ್ಷಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ. ರುದ್ರಾಕ್ಷಿಯನ್ನ ಧರಿಸುವುದರಿಂದ ಶಿವನ ಕೃಪೆಯನ್ನ ಪಡೆಯಬಹುದು. ರುದ್ರಾಕ್ಷಿಯಿಂದ ಅನೇಕ ಲಾಭಗಳಿದ್ದು ನೆಮ್ಮದಿ, ಸ್ವಾಸ್ಥ್ಯ ಮತ್ತು ಶಿವನ ಒಲುಮೆ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಶಿವನ ಆರಾಧನೆಗೆ ಪ್ರಶಸ್ತವಾದ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿಯನ್ನ ಧರಿಸಿದ್ರೆ ಉತ್ತಮ ಇರೋದ್ರಿಂದ ಶಿವನನ್ನ ಪ್ರಸನ್ನಗೊಳಿಸಬಹುದಾಗಿದೆ. ಇದರ ಜೊತೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಹಳದಿ ಹೂಗಳನ್ನ ಅರ್ಪಿಸುವುದರಿಂದ ವೈವಾಹಿಕ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ, ಸಾಮರಸ್ಯ ಹೆಚ್ಚಾಗುತ್ತೆ. ಇನ್ನು ಸೋಮವಾರ ಶಿವನ ಪೂಜೆಗೆ ಮೀಸಲಾಗಿದ್ರೆ ಮಂಗಳವಾರ ಮಂಗಳಗೌರಿ ವ್ರತ, ಶುಕ್ರವಾರ ವರಮಹಾಲಕ್ಷ್ಮಿಯ ವ್ರತ, ಹಾಗೆ ಶನಿವಾರ ವೆಂಕಟೇಶ್ವರನ ಪೂಜೆ ಮಾಡಲಾಗುತ್ತೆ. ಮಂಗಳವಾರದ ಪೂಜೆಯ ವಿಶೇಷತೆ ಏನಂದ್ರೆ ಪತಿಯ ದೀರ್ಘ ಆಯಸ್ಸಿಗೆ ಸುಮಂಗಲಿಯರು ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಶ್ರಾವಣ ಮಾಸದ ಎಲ್ಲಾ ಮಂಗಳವಾರಗಳಲ್ಲೂ ಈ ವ್ರತ ಆಚರಿಸಿದ್ರೆ ದಾಂಪತ್ಯ ಗಟ್ಟಿಯಾಗುತ್ತೆ, ಹಾಗೆ ಗಂಡನ ಆಯಸ್ಸು ಹೆಚ್ಚಾಗುತ್ತಂತೆ. ಇದನ್ನ ಭಗವಾನ್ ಶ್ರೀಕೃಷ್ಣನೇ ದ್ರೌಪದಿಗೆ ಹೇಳಿಕೊಟ್ಟಿದ್ದಂತೆ. ಈ ಮಾಸಗಳಲ್ಲಿ ಬರೋ ಅತ್ಯಂತ ಪ್ರಮುಖ ಹಬ್ಬಗಳು ಅಂದ್ರೆ ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ ಹಾಗೂ ವರಮಹಾಲಕ್ಷ್ಮಿ ವ್ರತ. ಇದರ ಜೊತೆ ಈ ಮಾಸದಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮಿಯ ಆರಾಧನೆ ಮಾಡಿದರೆ ಸಕಲ ಸಂಪತ್ತು, ಐಶ್ವರ್ಯ ಸಿದ್ಧಿಯಾಗಲಿದೆ. ಈ ಮಾತು ನಿಜ. ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಈ ವರ್ಷ ಶ್ರಾವಣ ಮಾಸ ಜುಲೈ 23ರಿಂದ ಪ್ರಾರಂಭವಾಗುತ್ತೆ. ಮೊದಲ ದಿನವೇ ಶುಕ್ರವಾರದಿಂದ ಆರಂಭವಾಗಿರೋದು ಇನ್ನೂ ವಿಶೇಷವಾಗಿದೆ. ಆಗಸ್ಟ್ 22ಕ್ಕೆ ಇದು ಮುಕ್ತಾಯವಾಗುತ್ತೆ. ಒಟ್ಟು 5 ಶ್ರಾವಣ ಶುಕ್ರವಾರಗಳು ಈ ಬಾರಿ ಬರಲಿದೆ. ಮೊದಲ ವಾರ ಈ ಶುಕ್ರವಾರಗಳಲ್ಲಿ ಪ್ರತಿ ವಾರವೂ ವಿಶೇಷವಾದದ್ದೇ. ಹಲವು ನಂಬಿಕೆಯ ಪ್ರಕಾರ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಯಾರು ಪ್ರಾಮಾಣಿಕ ಹೃದಯದಿಂದ ಪೂಜಿಸುತ್ತಾರೋ ಅವರು ಲಕ್ಷ್ಮೀ ದೇವಿಯ ಅಪಾರ ಆಶೀರ್ವಾದವನ್ನ ಪಡೆಯುವುದರಲ್ಲಿ ಅನುಮಾನವೇ ಇಲ್ಲ.
ಇದರಿಂದ ಜೀವನದ ತೊಂದರೆಗಳ ಜೊತೆಗೆ ಧನ ಧಾನ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದಲೂ ಮುಕ್ತಿ ಪಡೆಯುತ್ತಾರೆ. ಇದರ ಜೊತೆಗೆ ದಾಂಪತ್ಯ ಜೀವನದಲ್ಲೂ ಸಂತೋಷ ಪಡೆದುಕೊಳ್ಳಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಶ್ರಾವಣ ಶುಕ್ರವಾರಗಳಂದು ಕೆಲ ಕ್ರಮಗಳನ್ನು ಅನುಸರಿಸಿದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಬಹುದು ಮತ್ತು ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜಿಸಿದ್ರೆ, ವಿಧಿವತ್ತಾದ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿದು ಸಂತುಷ್ಟಲಾಗ್ತಾಳಂತೆ. ಪ್ರಸನ್ನಳಾಗಿ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸ್ತಾಳೆ. ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರದಂದು ಉಪವಾಸ ಮಾಡಿದ್ರೆ ವರ್ಷವಿಡೀ ಮನೆ ಸಂಪತ್ತಿನಿಂದ ತುಂಬಿರುತ್ತೆ. ಅಷ್ಟಕ್ಕೂ ಈ ದಿನ ಲಕ್ಷ್ಮೀ ದೇವಿಯನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಕೇಳಿ. ನೀರು, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಶ್ರೀಗಂಧ, ಕಮಲದ ಹೂವು, ಧೂಪ, ದೀಪ ಮತ್ತು ದಕ್ಷಿಣೆಗಳಿಂದ ಪೂಜೆ ಮಾಡಬೇಕು. ಸಂಜೆ ವೇಳೆ ತುಪ್ಪ ಮತ್ತು ಕರ್ಪೂರದಿಂದ ಧೂಪ ದ್ರವ್ಯದ ಆರತಿ ಮಾಡಬೇಕು. ಇದರ ಜೊತೆ ಈ ಮಾಸದ ಶುಕ್ರವಾರಗಳಂದು ಏನ್ ಮಾಡಬೇಕು ಅಂದ್ರೆ, ಅಂದು ಸಂಜೆ ಶುಭ್ರವಾದ ಬಿಳಿ ಬಟ್ಟೆ ಧರಿಸಿ ದೇವಸ್ಥಾನಕ್ಕೆ ತೆರಳಬೇಕು. ಇಲ್ಲವೇ ಮನೆಯಲ್ಲಿ ಇರೋ ಶಿವಲಿಂಗವನ್ನ ಪೂಜಿಸಿ ಶುದ್ಧ ತುಪ್ಪದ ದೀಪ ಬೆಳಗಬೇಕು. ಗುಲಾಬಿ ಹೂಗಳನ್ನು ಅರ್ಪಿಸಿ ಗುಲಾಬಿ ಧೂಪ ದ್ರವ್ಯವನ್ನ ಅರ್ಪಿಸಬೇಕು. ಬಿಳಿ ಚಂದನವನ್ನ ಲಿಂಗಕ್ಕೆ ಲೇಪಿಸಿ ಸುಗಂಧ ದ್ರವ್ಯ ನೀಡಿ ಚಂದನ ಅಥವಾ ಕಮಲ ಬೀಜದ ಜಪಮಾಲೆಯನ್ನ ಹಿಡಿದು ಉತ್ತರಕ್ಕೆ ಮುಖ ಮಾಡಿ ಕುಳಿತು ಲಕ್ಷ್ಮಿಯ ಮಂತ್ರಪಠಣೆ ಮಾಡಬೇಕು. ಇದು ಅತ್ಯಂತ ಸರಳವಾದ ಪೂಜೆ ಅಂತಾನೆ ಹೇಳ್ಬೋದು. ಯಾರು ಈ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ಸಾಲದಕ್ಕೆ ಮನೆಯು ಯಾವಾಗಲೂ ದವಸ ಧಾನ್ಯಗಳಿಂದ ತುಂಬಿರುತ್ತೆ. ಇನ್ನು ಸಾಲದ ಸುಳಿಗೆ ಸಿಲುಕಿದ್ರೆ ಒದ್ದಾಡ್ತಾ ಇದ್ದವರು ಇದೊಂದು ಅನುಷ್ಠಾನ ಮಾಡಿದ್ರೆ ಸಾಲದಿಂದ ಮುಕ್ತರಾಗಬಹುದು. ಆ ಅನುಷ್ಠಾನದ ಆಚರಣೆ ಹೇಗಿದೆ ಅಂದ್ರೆ, ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ಶಿವಲಿಂಗದ ಮೇಲೆ ಕೆಂಪು ಹೂಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಹೇಳುತ್ತಾ ಶಿವಲಿಂಗಕ್ಕೆ ನೀರನ್ನ ಹಾಕಬೇಕು. ಬಳಿಕ ಲಕ್ಷ್ಮೀ ದೇವಿಗೆ ಕೆಂಪು ಗುಲಾಬಿ ಹೂವನ್ನ ಅರ್ಪಿಸಿ ಸಿಹಿ ಖಾದ್ಯ ನೀಡಬೇಕು. ಇದರೊಂದಿಗೆ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಮಾಡಿ ಮತ್ತು ಋಣ ಪರಿಹಾರಕ್ಕಾಗಿ ಶಿವ ಹಾಗೂ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಬೇಕು. ಹೀಗೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಕೃಪೆ ತೋರ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ಮನೆಯಲ್ಲಿ ಧನ ನಷ್ಟ, ವ್ಯಾಪಾರ ಸ್ಥಳದಲ್ಲೂ ನಷ್ಟವಿದ್ರೆ ಒಂದು ಕೆಲಸ ಮಾಡಿ. ಇದೇ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಒಂದು ಕಮಲದ ಹೂವನ್ನು ಮನೆ ಅಥವಾ ಅಂಗಡಿಯ ತಿಜೋರಿಯಲ್ಲಿ ಇಡಬೇಕು. ಆ ಹೂವನ್ನ ಶ್ರಾವಣ ಮಾಸ ಮುಗಿದ ನಂತರ ತೆಗೆದು ಅದನ್ನ ವಿಸರ್ಜಿಸಬೇಕು. ಇದನ್ನ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುವುದು ಮತ್ತು ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತೆ. ಇನ್ನೂ ಒಂದು ಪ್ರಬಲವಾದ ಅನುಷ್ಠಾನವನ್ನ ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ಬಹುಬೇಗನೆ ಲಕ್ಷ್ಮೀ ಕೃಪೆಗೆ ಒಳಗಾಗಬಹುದು. ಅದು ಹೇಗೆ ಅಂದ್ರೆ, ಶ್ರಾವಣ ಶುಕ್ರವಾರದಂದು ಸಂಜೆ ದೇವಸ್ಥಾನಕ್ಕೆ ಹೋಗಿ ಶಿವರಿಗೆ ನೀರನ್ನ ಅರ್ಪಿಸಿ. ನಂತರ ಅಲ್ಲಿ ಕುಳಿತು ಶಿವ ಪಂಚಾಕ್ಷರಿ ಮಂತ್ರವನ್ನ ಕನಿಷ್ಠ 108 ಬಾರಿಯಾದರೂ ಜಪಿಸಬೇಕು. ಶಿವ ಪಂಚಾಕ್ಷರಿ ಮಂತ್ರ ನಂತರ ಲಕ್ಷ್ಮೀದೇವಿಯ ಮಂತ್ರವನ್ನ ಪಠಿಸಬೇಕು. ಮೊದಲು ಶಿವನ ಆರತಿ ಮಾಡಿ ನಂತರ ತಾಯಿ ಲಕ್ಷ್ಮಿಯ ಆರತಿ ಮಾಡಬೇಕು. ನಂತರ ಸಂಪತ್ತನ್ನ ಪಡೆಯುವ ಸಲುವಾಗಿ ಮಹಾದೇವನನ್ನ ಮತ್ತು ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸಬೇಕು. ಇದರಿಂದ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ, ನಿಮ್ಮ ಮನೋಭಿಲಾಷೆ ಈಡೇರಿಸ್ತಾಳೆ. ಇದಕ್ಕೆಲ್ಲ ಹೆಚ್ಚಾಗಿ ಇಲ್ಲಿ ಮಾಸದಲ್ಲಿ ಮುಖ್ಯವಾದದ್ದು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ಹೌದು, ಈ ದಿನ ಲಕ್ಷ್ಮೀ ದೇವಿಯ ಭಕ್ತರು ತಮ್ಮ ತೊಂದರೆಗಳಿಂದ ಮುಕ್ತಿ ಪಡೆಯಲು ಉಪವಾಸ ವ್ರತವನ್ನ ಮಾಡಿ ಪೂಜೆ ಕೈಗೊಳ್ತಾರೆ. ಕ್ಷೀರಸಾಗರದಿಂದ ಹುಟ್ಟಿದ ತಾಯಿ ವರಮಹಾಲಕ್ಷ್ಮಿಯ ರೂಪ. ಆಕೆಯನ್ನ ಪೂಜಿಸೋದ್ರಿಂದ ಅಷ್ಟಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಅಂತಾನೆ ನಂಬಲಾಗಿದೆ. ತಾಯಿ ವರಮಹಾಲಕ್ಷ್ಮಿಯನ್ನ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಅಂತಾನೆ ಪರಿಗಣಿಸಲಾಗುತ್ತೆ. ಇಂತಹ ಮಹಾತಾಯಿಯನ್ನ ಪೂರ್ಣ ಭಕ್ತಿಯಿಂದ ಪೂಜಿಸಿದ್ರೆ ಅವರ ಇಷ್ಟಾರ್ಥಗಳನ್ನ ಪೂರೈಸ್ತಾಳೆ ಅಂತಾನೆ ಹೇಳಲಾಗಿದೆ. ಇನ್ನು ಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೇವೆ ಕೇಳಿ. ವ್ರತ ಮಾಡುವವರು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಬೇಗ ಏಳಬೇಕು. ಮೊದಲು ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸಬೇಕು. ನಂತರ ಪೂಜಾ ಸ್ಥಳವನ್ನ ಸಿಂಗಾರ ಮಾಡಿ ಅದರ ಮೇಲೆ ಕಲಶ ಸ್ಥಾಪಿಸಬೇಕು. ಒಂದು ಚೊಂಬಿನಲ್ಲಿ ನೀರು, ಅಕ್ಕಿ ಹಾಕಿ ಜೊತೆಗೆ ಅರಿಶಿಣದ ಕೊಂಬು,
ಅಡಿಕೆ, ಬೆಳ್ಳಿ ನಾಣ್ಯ ಇಟ್ಟು ತೆಂಗಿನಕಾಯಿ ಇಡಬೇಕು. ಕ್ಷೀರಸಾಗರದಲ್ಲಿ ಶ್ವೇತವರ್ಣದಲ್ಲಿ ಅವತರಿಸಿದ್ರಿಂದ ವರಮಹಾಲಕ್ಷ್ಮಿಯ ವ್ರತದಂದು ಲಕ್ಷ್ಮಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನು ಉಡಿಸಿದ್ರೆ ಉತ್ತಮ. ಇನ್ನು ಪೂಜೆ ಆರಂಭಿಸುವ ಮುನ್ನ ಬೆಳ್ಳಿ ಇಲ್ಲವೇ ಹಿತ್ತಾಳೆಯ ನಂದಾದೀಪವನ್ನ ಹಚ್ಚಿಟ್ಟು ಮೊದಲು ಘಂಟನಾದ ಮಾಡಬೇಕು. ಅವರವರ ಸಂಪ್ರದಾಯದಂತೆ ಅವರ ಮನೆ ದೇವರನ್ನ ನೆನೆದು ವಿಘ್ನ ವಿನಾಶಕ ವಿನಾಯಕನಿಗೆ ಮೊದಲ ಪೂಜೆ ಮಾಡಬೇಕು. ಇದಾದ ನಂತರ ವರಮಹಾಲಕ್ಷ್ಮಿಯನ್ನು ಧ್ಯಾನಿಸಿ ಆಹ್ವಾನ ಮಾಡಬೇಕು. ಅರ್ಘ್ಯ ಪಾದ್ಯವಾದ ನಂತರ ಲಕ್ಷ್ಮೀದೇವಿಯ ಚಿಕ್ಕ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹೀಗೆ ಪಂಚಾಮೃತ ಅಭಿಷೇಕ ಮಾಡಬೇಕು. ಲಕ್ಷ್ಮಿ ಅತ್ಯಂತ ಶುದ್ಧತೆ ಬಯಸೋದ್ರಿಂದ ಮನೆಯಲ್ಲೇ ಮಾಡಿದ ತಿಂಡಿಗಳನ್ನು ಅರ್ಪಿಸಿದ್ರೆ ಉತ್ತಮ. ಇದಾದ ಬಳಿಕ ದೇವಿಗೆ ತುಪ್ಪದ ಬತ್ತಿಯಲ್ಲಿ ಮಹಾ ಮಂಗಳಾರತಿ ಮಾಡಬೇಕು. ಸುಮಾರು 2 ಗೇಣಿನುದ್ದದ 12 ಹಸಿ ದಾರಗಳನ್ನು ತೆಗೆದುಕೊಂಡು ಅದಕ್ಕೆ 12 ಗಂಟುಗಳನ್ನ ಹಾಕಬೇಕು. ಅದನ್ನ ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿನ ಹಚ್ಚಿ ಅದಕ್ಕೆ ಸೇವಂತಿಗೆ ಹೂವನ್ನ ಕಟ್ಟಿ ದೇವಿಯ ಪಕ್ಕದಲ್ಲಿರಿಸಿ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆ ಮಾಡಿದ ನಂತರ ಈ ದಾರವನ್ನ ಮನೆಯ ಎಲ್ಲಾ ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರಿಗೆ ಕಂಕಣದಂತೆ ಬಲಗೈಗೆ ಕಟ್ಟಿಸಿಕೊಳ್ಳಬೇಕು. ಪೂಜೆ ಮುಗಿದ ನಂತರ ನಿಮ್ಮ ಮನೆಯ ನೆರೆಹೊರೆಯ ಮುತ್ತೈದೆಯರನ್ನೆಲ್ಲ ಕರೆದು ಅವರಿಗೆ ಬಾಗಿನ ನೀಡಬೇಕು. ಇದು ನಿಜವಾಗಿಯೂ ಲಕ್ಷ್ಮಿಯ ಆರಾಧನೆ ಮಾಡುವ ವಿಧಾನ. ಆದರೆ ಇವತ್ತಿನ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬವೆಂದರೆ ತಮ್ಮ ಸಂಪತ್ತನ್ನ ಅನಾವರಣ ಮಾಡುವ ಹಬ್ಬದಂತೆ ಆಗೋಗಿದೆ. ಹಬ್ಬದಲ್ಲಿ ಭಕ್ತಿಗಿಂತ ಆಡಂಬರವೇ ಹೆಚ್ಚಾಗಿ ದೇವರ ಪೂಜೆಗಿಂತ ತಮ್ಮ ಸಿರಿ ಸಂಪತ್ತುಗಳನ್ನು ಪ್ರದರ್ಶಿಸುವ ಹಬ್ಬವಾಗುತ್ತಿದೆ. ಇಲ್ಲಿ ಒಂದು ಎಚ್ಚರಿಕೆ ಏನಂದ್ರೆ, ಯಾವತ್ತಿಗೂ ತಾಯಿ ಲಕ್ಷ್ಮಿ ಆಡಂಬರ ಬಯಸುವುದಿಲ್ಲ, ನಿಜ ಭಕ್ತಿಗಷ್ಟೇ ಒಲಿಯುತ್ತಾಳೆ. ಇದರಿಂದ ತಾಯಿಯನ್ನ ಭಕ್ತಿಯಿಂದ ಪೂಜಿಸಿದ್ರೆ ಒಳಿತು. ಇವಿಷ್ಟು ಶ್ರಾವಣ ಮಾಸ ಕುರಿತಾದ ಚಿಕ್ಕದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.